ಇದು ಭಾರತೀಯ ಪುರಾಣಗಳ ಸ್ಫೂರ್ತಿದಾಯಕ ಮಹಿಳೆಯರ ಕುರಿತಾದ ಸಂಕ್ಷಿಪ್ತ ನೋಟ. ನೋಡಿ, ಮಾರ್ಚ್ 8ರ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಹಿನ್ನೆಲೆಯಲ್ಲಿ ನಾವೊಂದು ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಮಾತಾಡೋಣ. ಹೆಚ್ಚಾಗಿ ಪುರುಷ ಪ್ರಧಾನ ಅಂತ ಅನಿಸುವ ನಮ್ಮ ಪುರಾಣ ಕಥೆಗಳಲ್ಲಿ ತಮ್ಮ ಅಸಾಧಾರಣ ಧೈರ್ಯ, ಬುದ್ಧಿವಂತಿಕೆ ಹಾಗೂ ಸ್ವತಂತ್ರ ನಿಲುವುಗಳಿಂದ ಇಂದಿಗೂ ನಮಗೆ ಸಿಕ್ಕಾಪಟ್ಟೆ ಸ್ಫೂರ್ತಿಯಾಗುವ ಕೆಲವು ಗ್ರೇಟ್ ಪೌರಾಣಿಕ ಸ್ತ್ರೀಯರಿದ್ದಾರೆ. ಬನ್ನಿ, ಅವರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಮೊದಲನೇದಾಗಿ ಕಷ್ಟಗಳನ್ನು ಎದುರಿಸುವ ಸಹಿಷ್ಣುತೆ ಮತ್ತು ನೈತಿಕತೆ ಬಗ್ಗೆ ನೋಡೋಣ. ಉದಾಹರಣೆಗೆ, ನಮ್ಮ ಸೀತೆ ವನವಾಸ, ಅಪಹರಣದಂಥ ಎಂಥ ಕಠಿಣ ಸವಾಲುಗಳು ಬಂದರೂ ಆಕೆ ತೋರಿದ ತಾಳ್ಮೆ ನಿಜಕ್ಕೂ ಗ್ರೇಟ್ ಅಲ್ವಾ? ಹಾಗೆಯೇ ಮಂಡೋದರಿ ತನ್ನ ಪತಿ ಪ್ರಬಲ ರಾಜ ರಾವಣನೇ ಆದರೂ ಅವನ ತಪ್ಪುಗಳನ್ನು ಮುಖಕ್ಕೆ ಹೊಡೆದ ಹಾಗೆ ನೇರವಾಗಿ ವಿರೋಧಿಸುವ ಧೈರ್ಯ ತೋರಿದ ನೈತಿಕತೆಯ ಪ್ರತೀಕ ಅವಳು. ಎರಡನೇದಾಗಿ, ಹೋರಾಟ ಮತ್ತು ಸ್ವಾತಂತ್ರ್ಯದ ವಿಷಯಕ್ಕೆ ಬಂದರೆ ದ್ರೌಪದಿ, ಅಂಬೆ ಮತ್ತು ಉಲೂಪಿಯರ ಕಥೆಗಳು ಅಕ್ಷರಶಃ ರೋಮಾಂಚನಕಾರಿ. ದ್ರೌಪದಿ ತನಗಾದ ಅನ್ಯಾಯದ ವಿರುದ್ಧ ಸಿಡಿದೆದ್ದು ತನ್ನ ಘನತೆ ಕಾಪಾಡಿಕೊಂಡ್ಳು. ಇನ್ನು ಅಂಬೆ ತನಗೆ ಅನ್ಯಾಯ ಮಾಡಿದವರ ವಿರುದ್ಧ ಸೇಡು ತೀರಿಸಿಕೊಳ್ಳಕ್ಕೆ ಮಹಾಯೋಧ ಶಿಖಂಡಿಯಾಗಿ ಮರುಹುಟ್ಟು ಪಡೆದಳು ಅಂದ್ರೆ ನಂಬ್ತೀರ. ಹಾಗೆ ನಾಗರಾಣಿ ಉಲೂಪಿ ಯಾರ ಹಂಗೂ ಇಲ್ಲದೆ ತನ್ನ ಸ್ವತಂತ್ರ ನಿರ್ಧಾರಗಳನ್ನು ತೆಗೆದುಕೊಂಡ ಅಪ್ಪಟ ಧೀಮಂತ ಮಹಿಳೆ. ಕೊನೆಯದಾಗಿ, ಬುದ್ಧಿವಂತಿಕೆ ಮತ್ತು ಮಾರ್ಗದರ್ಶನ. ವೇದಕಾಲದ ಮಹಿಳೆ ಗಾರ್ಗಿ ಆ ಕಾಲದ ಅತೀ ದೊಡ್ಡ ವಿದ್ವಾಂಸರಾದ ಮಹರ್ಷಿ ಯಾಜ್ಞವಲ್ಕ್ಯರನ್ನೇ ವಾದದಲ್ಲಿ ಸೋಲಿಸಿ ಸ್ತ್ರೀಯರ ಬೌದ್ಧಿಕ ಶಕ್ತಿನ ಇಡೀ ಜಗತ್ತಿಗೆ ತೋರಿಸಿದ್ಲು. ಹಾಗೆ ಸಾವಿತ್ರಿ ತನ್ನ ಅದ್ಭುತ ಬುದ್ಧಿವಂತಿಕೆಯಿಂದ ಸಾವಿನ ದೇವತೆಯಾದ ಯಮನನ್ನೇ ಗೆದ್ಲು. ಇನ್ನು ಕುಂತಿ ಪಾಂಡವರಿಗೆ ಬರೀ ತಾಯಿಯಾಗಿರದೆ ಒಬ್ಬ ಅತ್ಯುತ್ತಮ ಮಾರ್ಗದರ್ಶಕಯಾಗಿದ್ಲು. ಈ ಪೌರಾಣಿಕ ಮಹಿಳೆಯರು ಕೇವಲ ಕಥೆಯ ಪಾತ್ರಗಳಲ್ಲ, ಬದಲಾಗಿ ಇಂದಿಗೂ ಪ್ರಸ್ತುತವಾಗಿರುವ ಧೈರ್ಯ, ಅಪಾರ ಬುದ್ಧಿವಂತಿಕೆ ಮತ್ತು ಸ್ವಾಭಿಮಾನದ ಜ್ವಲಂತ ಉದಾಹರಣೆಗಳಾಗಿದ್ದಾರೆ.